ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 27/1/2026ಕ್ಕೆ ನೀವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೀರಿ ಅಂತಂದರೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2ನ್ನು ಬರಿತಾ ಇದ್ದೀರಿ. ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ 4 ಪೂರ್ವ ಮಾಡೆಲ್ ಕ್ವಶನ್ ಪೇಪರು ಜೊತೆಗೆ 1 ಸ್ಟೇಟ್ ಪ್ರಿಪ್ರೇಟರಿ ಕ್ವಶನ್ ಪೇಪರ್, ಇಟ್ ಮೀನ್ಸ್ 5 ಕ್ವಶನ್ ಪೇಪರನ್ನು ನಾನು ನಿಮಗೆ ರಿವಿಷನನ್ನು ಮಾಡ್ತಿದ್ದೀನಿ ಮಾರ್ಕ್ ವೈಸ್. ಇಂದಿನ ವಿಡಿಯೋದಲ್ಲಿ 5 ಪ್ರಶ್ನೆ ಪತ್ರಿಕೆಯಲ್ಲಿ ಗ್ರಾಮರ್ ಏನೆಲ್ಲ ಕೇಳಿದ್ದಾರೆ ಅದು ಬಹು ಆಯ್ಕೆ ಮತ್ತು ಸಂಬಂಧಿ ಕಾರಣವನ್ನು ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಹೆಚ್ಚು ವ್ಯೂಸ್ ಆದಮೇಲೆ ಸೆಕೆಂಡ್ ಪಾರ್ಟ್ 1 ಅಂಕ ಮತ್ತು 2 ಅಂಕದ್ದು ಕೂಡ ಆಲ್ರೆಡಿ ರೆಕಾರ್ಡ್ ತೊಗೊಂಡಿದ್ದೀವಿ, ಅದನ್ನು ಕೂಡ ಹಾಕ್ತೀನಿ ಅಂತ ಹೇಳ್ತಾ ಖಂಡಿತವಾಗಿ ಇಷ್ಟು ಓದ್ಕೊಂಡ್ರೆ ಸಾಕು. ಪ್ರತಿ ವಿಷಯದಲ್ಲಿ ನೀವು 40+ ಅಂಕಗಳನ್ನು ಆರಾಮಿಗೆ ಗಳಿಸ್ತೀರಿ. ಯಾಕೆಂದರೆ ಆಲ್ರೆಡಿ ಪ್ರಿಪ್ರೇಟರಿ 1ನಲ್ಲಿನೂ ಕೂಡ ನಿಮಗೆ ಗೊತ್ತಿದೆ. ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಿಂದ ಬರ್ತವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿನ ಗ್ರಾಮರನ್ನು ನೋಡ್ಕೊಂಡು ಬರೋಣ. ಎಸ್, ಫಸ್ಟ್ ಇತ್ತು ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳಿವು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಅನುನಾಕ್ಷಿಕಗಳು ಅನ್ನೋದು. ಅಲ್ಪ ಪ್ರಾಣಾಕ್ಷರಗಳು ಅಂದರೆ 1 ಮತ್ತು 3ನೇ ಸಾಲ, ಮಹಾಪ್ರಾಣಗಳಂದರೆ 2 ಮತ್ತು 4ನೇ ಸಾಲ, ಯೋಗವಾಹಕಗಳಂದರೆ ಅನುಸ್ವಾರ ಮತ್ತು ವಿಸರ್ಗ. ಓಕೆ, ಅನುನಾಸಿಕ ಅಂದರೆ ಇವೇನಾಗಿರ್ತಾವಪ್ಪ ಅಂತಂದರೆ 5ನೇ ಸಾಲುಗಳಾಗಿರ್ತಾವೆ. ಂಗ ಯ ನ ನ ಮ ಆಗಿರ್ತದೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಮಾತಂತು ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಸೊ ಮಾತಂತು ಲೋಪಸಂಧಿ. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರು. ಆಪ್ಷನ್ ಸಿ ಸಾಮಾನ್ಯ ವಾಕ್ಯ ಇಸ್ ದ ರೈಟ್ ಆನ್ಸರ್. ಇನ್ನು ಕ್ರಿಯಾಪದದ ಮೂಲ ರೂಪಕ್ಕೆ ಏನಂತಾರೆ. ಆಪ್ಷನ್ ಬಿ ಧಾತು. ಲೋಕದೋಳ್ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಕೇಳಿದ್ದಾರೆ. ಓಳ್ ಅಂತ ಇದೆ, ಇದು ಸಪ್ತಮಿ ಬರ್ತದೆ. ಮುಂಗೈ ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರು. ಅದು ಅಂಶಿ ಸಮಾಸ ಅನ್ನೋದು ಗೊತ್ತಿರಲಿ. ಇನ್ನು ಯಾವೆಲ್ಲ ಸಂಬಂಧಿ ಪದ ಕೇಳಿದ್ದಾರೆ ನೋಡಿ. ಎಸ್, ವೀರ ಬೀರ ಇದೆ, ಕೊಡಲಿ ಡ್ಯಾಶ್ ಅಂತ ಇದೆ, ಕುಟಾರ ಬರಬೇಕು. ನದಿ ರೂಢನಾಮ ಆದರೆ ವಿಜ್ಞಾನಿ ಅನ್ನೋದು ಅನ್ವರ್ತಕ ನಾಮ. ಬನ್ನಿ ಬನ್ನಿ ಅನ್ನೋದು ದ್ವಿರುಕ್ತಿ ಆದರೆ ಹಾಲುಜೇನು ಅನ್ನೋದು ಏನು ಅಂತ ಕೇಳಿದರು. ಹಾಲುಜೇನು ಅನ್ನೋದು ಜೋಡು ನುಡಿ ಅನ್ನೋದು ನಿಮಗೆ ಗೊತ್ತಿರಲಿ. ಲಾಸ್ಟ್ ಇತ್ತು ನೋಟ, ಇದು ಕೃದಂತ ಭಾವನಾಮ ಆದರೆ ಪೆರ್ಮೆ ಅನ್ನೋದು ಏನು ಅಂತ ಕೇಳಿದ್ದಾರೆ. ಅದು ತದ್ದಿತಾಂತ ಭಾವನಾಮ ಇಸ್ ದ ರೈಟ್ ಆನ್ಸರ್. ಅದಕ್ಕೆ 2ರಲ್ಲಿ ನೋಡೋಣ ಯಾವೆಲ್ಲ ವ್ಯಾಕರಣ ಪ್ರಶ್ನೆಗಳು ನಿಮಗಾಗಿ ಬಂದಿದ್ದಾವೆ ಅಂತ. ಎಸ್, ಸೊ ಮೊದಲ ಪ್ರಶ್ನೆ ಇತ್ತು ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ಏನಂತ ಕೇಳಿದ್ದಾರೆ ಅಂತ ಗೊತ್ತಿತ್ತು. ಆಲ್ರೆಡಿ ಹೇಳಿದ್ದೆ, ಮಹಾಪ್ರಾಣ ಅಕ್ಷರಗಳಂತೂ ಗೊತ್ತಿರಲಿ. ಮದೋನ್ಮತ್ತ ಅಂತಕ್ಕಂಥ ಸಂಧಿ ಯಾವ ಸಂಧಿಗೆ ಉದಾಹರಣೆ. ಮದೋನ್ಮತ್ತ ಓ ಅಂತ ಇದೆ, ಸೊ ಗುಣಸಂಧಿ ಬರಬೇಕು. ಇನ್ನು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಏನಂತ ಕರೀತಾರೆ ಅಂತ ಕೇಳಿದರು. ಸಂಯೋಜಿತ ವಾಕ್ಯ. ಇನ್ನು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು ಅಂತ ಕೇಳಿದ್ದಾರೆ. ಸೊ ಭವಿಷ್ಯತ್ ಕಾಲ ಅನ್ನೋದು ಹೂವ ಅಂತಕ್ಕಂಥದ್ದು ಬರ್ತದೆ. ಇನ್ನು ತೃತೀಯ ವಿಭಕ್ತಿಯ ಕಾರಕಾರ್ಥ ಅಂತ ಕೇಳಿದರು. ಸೊ ತೃತೀಯ ಅನ್ನೋದು ಕರ್ಣಾರ್ಥ ಬರ್ತದೆ. ಕಳ್ಳುಗುಡಿದ ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಕಳ್ಳುಗುಡಿ ಅನ್ನೋದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಇನ್ನು ಸಂಬಂಧೀಕರಣಕ್ಕೆ ಬರ್ತೀನಿ. ವಿದ್ಯಾಧರ ಅನ್ನೋದು ಬಿಜ್ಜೋದರ ಆದರೆ ವೈಶಾಖ ಪದದ ತತ್ಸಮ ತದ್ಭವ ರೂಪ ಬೇಸಗೆ. ವಿದ್ವಾಂಸ ಅನ್ವರ್ತಕ ನಾಮ. ಸಹದೇವ ಅನ್ನೋದು ಅಂಕಿತ ನಾಮ. ಹುಳಹುಪ್ಪಡಿ ಅನ್ನೋದು ಜೋಡು ನುಡಿ ಆದರೆ ಬಟ್ಟ ಬಯಲು ಅನ್ನೋದು ಯಾವುದು ಅಂತ ಕೇಳಿದರು. ಸೊ ಬಟ್ಟ ಬಯಲು ಅಂತಕ್ಕಂಥದ್ದು ಫ್ರೆಂಡ್ಸ್ ಅದು ದ್ವಿರುಕ್ತಿ ಆಗ್ತದೆ. ಇನ್ನು ಜಾನತನ ಅನ್ನೋದು ತದ್ದಿತಾಂತ ಭಾವನಾಮ ಆದರೆ ಚಂದ್ರನಂತೆ ಅಂತ ಕೇಳಿದ್ದಾರೆ. ಅಂತೆ ಇದೆ, ಇದೇನಂತ ಕೇಳಿದರು. ತದ್ದಿತಾಂತ ಅವ್ಯಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. 3ಕ್ಕೆ ಬರೋಣ. ಸೊ 3ರಲ್ಲಿರ್ತಕ್ಕಂಥ ಎಲ್ಲ ವ್ಯಾಕರಣಾಂಶಗಳು ಏನು ಅಂತ ಕಲಿಯೋಣ. ಎಸ್, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ದೀರ್ಘ ಸ್ವರ ಅನ್ನೋದು ಆಪ್ಷನ್ ಸಿ 7 ಇಸ್ ದ ರೈಟ್ ಆನ್ಸರ್. ಇನ್ನು ಅತ್ಯವಸರ ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಅತ್ಯವಸರ ಅನ್ನೋದು ಆಪ್ಷನ್ ಬಿ ಎನ್ ಸಂಧಿಗೆ ಉದಾಹರಣೆಯಾಗಿದೆ. ಸಂಬೋಧನೆ, ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳು ಉಂಟಾದಾಗ ಬಳಸೋ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರು. ಆಪ್ಷನ್ ಡಿ ಭಾವಸೂಚಕ. ಇನ್ನು ನೋಡು ಪದದ ನಿಷೇಧಾರ್ಥಕ ರೂಪ ಕೇಳಿದರು. ನೋಡು ಏನಾಗ್ತದೆ, ನೋಡೋದು ಈಸ್ ದ ರೈಟ್ ಆನ್ಸರ್. ಇನ್ನು ಪಂಚಮಿ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳಿದ್ದಾರೆ. ಸೊ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಪಾದಾನ ಈಸ್ ದ ರೈಟ್ ಆನ್ಸರ್. ಇನ್ನು ಮುಕ್ಕನ್ನು ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಮುಕ್ಕನ್ನ ಅಂತಕ್ಕಂಥದ್ದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ. 3 ಕಣ್ಣು ಅಂತ ಆಗ್ತದೆ. 3 ಅನ್ನೋದು ಸಂಖ್ಯೆಯನ್ನು ಸೂಚಿಸ್ತದೆ. ಇನ್ನು ಕಲಶ ಕಳಸ ಆದರೆ ವಂಶ ಅಂತ ಕೇಳಿದರು. ಸೊ ಆನ್ಸರ್ ಈಸ್ ಬಂಚ. ಇನ್ನು ಯಾರು ಪ್ರಶ್ನಾರ್ಥಕ ಸರ್ವನಾಮ ಆದರೆ ತಾನು ಅನ್ನೋದು ಡ್ಯಾಶ್ ಅಂತ ಕೇಳಿದರು. ಆತ್ಮಾರ್ಥಕ ಸರ್ವನಾಮ.
ಸತಿಪತಿ ಜೋಡು ನುಡಿ ಆದರೆ ತುತ್ತ ತುದಿ ಅನ್ನೋದು ಏನು ಅಂತ ಕೇಳಿದರು. ವಿರುಕ್ತಿ. ಬರೆದ ಇದು ಕೃದಂತ ನಾಮ ಆದರೆ ಬರೆದು ಅಂತಕ್ಕಂಥದ್ದು ಏನಂತ ಕೇಳಿದರು. ಕೃದಂತಾವ್ಯಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬೇಕು. ಪತ್ರಿಕೆ 4ಕ್ಕೆ ಬರೋಣ ಫ್ರೆಂಡ್ಸ್. ಸೊ 4ರಲ್ಲಿ ಇರ್ತಕ್ಕಂಥ ವ್ಯಾಕರಣ ಮತ್ತು ಸಂಬಂಧೀಕರಣ ಭಾಗದ ಪ್ರಶ್ನೆಗಳು ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್. ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಗಳ ಸಂಖ್ಯೆ ಕೇಳಿದ್ದಾರೆ. ಆಪ್ಷನ್ ಡಿ 2 ಅನ್ನೋದು ಗೊತ್ತಿರಲಿ. 6 ಅನ್ನೋದು ಹ್ರಸ್ವಸ್ವರ. 5 ಅನ್ನೋದು ಏನು 5 ಅಂತಕ್ಕಂಥದ್ದು ಅನುನಾಸಿಕಗಳು ಹೌದಲ್ಲ. 9 ಅಂತಕ್ಕಂಥದ್ದು ಅವರ್ಗೀಯ ವ್ಯಂಜನಗಳು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಎಸ್. ಇನ್ನು ಉನ್ಮಾದ ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ ಫ್ರೆಂಡ್ಸ್, ಉನ್ಮಾದ ಅಂತಕ್ಕಂಥದ್ದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ. ಇನ್ನು ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸೋ ಸಂದರ್ಭದಲ್ಲಿ ಬಳಸೋ ಲೇಖನ ಚಿಹ್ನೆ ಅಂತ ಕೇಳಿದರು. ಸೊ ಆಪ್ಷನ್ ಬಿ ವಿವರಣಾತ್ಮಕ ಚಿಹ್ನೆ. ಇನ್ನು ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು ಅಂತ ಕೇಳಿದ್ದಾರೆ. ಸೊ ಉತ್ತರ ಬರ್ತದೆ. ಇನ್ನು ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ ಫ್ರೆಂಡ್ಸ್. ಷಷ್ಠಿ ಅಂದರೆ ಆಪ್ಷನ್ ಬಿ ಸಂಬಂಧ ಇಸ್ ದ ರೈಟ್ ಆನ್ಸರ್. ಇನ್ನು ಮುರಾರಿ ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಮುರಾರಿ ಅಂದರೆ ಕೃಷ್ಣ. ಆಪ್ಷನ್ ಬಿ ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಇನ್ನು ಸ್ವಲ್ಪ ಸಂಬಂಧೀಕರಣಕ್ಕೆ ಬರೋಣ ಫ್ರೆಂಡ್ಸ್. ದ್ಯೂತ ಜೂಜು ಚೀರ ಡ್ಯಾಶ್ ಅಂತ ಇದೆ, ಸೀರೆ ಬರ್ತದೆ. ಲಕ್ಷ್ಮಣ ಅಂಕಿತ ನಾಮ ಆದರೆ ಪರ್ವತ ಅನ್ನೋದು ಏನು ಕೇಳಿದ್ದಾರೆ, ರೂಢನಾಮ. ರೊಯ್ಯನೆ ಅಂತಕ್ಕಂಥದ್ದು ಅನುಕರಣಾವ್ಯಯ ಆದರೆ ತರುವಾಯ ಅನ್ನೋದು ಏನು ಅಂತ ಕೇಳಿದರು, ಸಾಮಾನ್ಯಾರ್ಥಕಾವ್ಯಯ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ಕನ್ನಡಿಗ ತದ್ದಿತಾಂತ ನಾಮ ಆದರೆ ಶಾಲೆಯವರೆಗೆ ಅಂತ ಕೇಳಿದರು, ಅದು ತದ್ದಿತಾಂತಾವ್ಯಯ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ 4 ಮಾಡೆಲ್ ಪ್ರಶ್ನೆಗಳನ್ನು ನೋಡಿದ್ದೀವಿ. ಸೊ ಇವಾಗ ಮತ್ತೆ ನೋಡೋಣ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1/5/2026ರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅಂತ. ಇದರಲ್ಲಿ ಸ್ವಲ್ಪ ಏನು ಮಾಡಿದ್ದಾರೆ, ಚ ವರ್ಗದ ಅನುನಾಸಿಕಾಕ್ಷರ ಅಂತ ಕೇಳಿದರು. ಸೊ ನಿಮಗೆ ಗೊತ್ತಿದೆ ಞ ಅಂತ ಬರ್ತದೆ. ಈ ಞ ಬಂದುಬಿಟ್ಟು ಕ ವರ್ಗದ ಅನುನಾಸಿಕಾಕ್ಷರ, ನ ಬಂದುಬಿಟ್ಟು ಟ ವರ್ಗ, ಮ ಬಂದುಬಿಟ್ಟು ತ ವರ್ಗದ ಅನುನಾಸಿಕಾಕ್ಷರ. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಅತ್ಯವಸರ ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರು. ಸೊ ಅತ್ಯವಸರ ಅನ್ನೋದು ಆಪ್ಷನ್ ಬಿ ಎನ್ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಇನ್ನು 3ನೇದು ಕೇಳಿದರು, ಒಂದು ಪದ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸೋ ಲೇಖನ ಚಿಹ್ನೆ ಕೇಳಿದರು. ಆಪ್ಷನ್ ಎ ಆವರಣ ಅನ್ನೋದು ಗೊತ್ತಿರಲಿ. ಇನ್ನು ಹೋದಾನು ಇದು ಯಾವ ಪದದ ಒಂದು ಕ್ರಿಯಾರೂಪದ ಪ್ರಕಾರ ಅಂತ ಕೇಳಿದರು. ಸೊ ಇದು ಸಂಭಾವನಾರ್ಥಕ ಅಂತ ಆಗ್ತದೆ. ಹೋಗನು ಅನ್ನೋದು ನಿಷೇಧಾರ್ಥಕ ಆಗ್ತದೆ. ಹೋಗಲಿ ಅನ್ನೋದು ವಿದ್ಯಾರ್ಥಕ ಆಗ್ತದೆ. ಓಕೆ, ಹೋದಾನು ಅನ್ನೋದು ಸಂಭಾವನಾರ್ಥಕ, ಹೋಗನು ನಿಷೇಧಾರ್ಥಕ. ಓಕೆ, ಹೋಗಲಿ ಸೊ ಏನಾಗ್ತದೆ, ವಿದ್ಯಾರ್ಥಕ ಆಗ್ತದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಂತ ಕೇಳಿದ್ದಾರೆ. ಸೊ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಬಂದುಬಿಟ್ಟು ಆಪ್ಷನ್ ಬಿ ಅಧಿಕರಣ ಇಸ್ ದ ರೈಟ್ ಆನ್ಸರ್. ಇನ್ನು ತಲೆನೋವು ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರು. ಸೊ ಗೊತ್ತಿರಲಿ, ತಲೆನೋವು, ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು ಅಂತಕ್ಕಂಥದ್ದು ನಾವೇನು ಮಾಡ್ತೀವಿ, ತತ್ಪುರುಷ ವಿಭಕ್ತಿ ಪ್ರತ್ಯಯ ಲೋಪ ಆಗ್ತದೆ. ಇನ್ನು ಸಂಬಂಧೀಕರಣದಲ್ಲಿ ಕೇಳಿದ್ದಾರೆ, ಪ್ರತಿಹಾರಿ ಪಡಿಯರ ಸಂದೇಹ ಪದದ ತದ್ಭವ ರೂಪ ಏನು ಅಂತ ಕೇಳಿದರು, ಸಂದೇಯ. ಇನ್ನು 12 ಅಂತಕ್ಕಂಥದ್ದು ಸಂಖ್ಯಾವಾಚಕ ಆದರೆ ಮೂಢನ ಅನ್ನೋದು ಏನು, ದಿಗ್ವಾಚಕ ಅಂತ ಬರ್ತದೆ. ಇನ್ನು ನಿನಗಾಗಿ ಅಂತಕ್ಕಂಥದ್ದು ತದ್ದಿತಾಂತ ಅವ್ಯಯ ಆದರೆ ಚಲುವಿಕೆ ಅನ್ನೋದು ಏನು ಅಂತ ಕೇಳಿದ್ದಾರೆ. ಸೊ ಇದು ತದ್ದಿತಾಂತ ಭಾವನಾಮ ಇಸ್ ದ ರೈಟ್ ಆನ್ಸರ್. ಇನ್ನು ಉಂಟು ಇದು ಕ್ರಿಯಾರ್ಥಕಾವ್ಯಯ ಆದರೆ ಕೂಡಲೇ ಅನ್ನೋದು ಏನು ಅಂತ ಕೇಳಿದ್ದಾರೆ. ಸೊ ಕೂಡಲೇ ಅಂತಕ್ಕಂಥದ್ದು ಸಾಮಾನ್ಯಾರ್ಥಕಾವ್ಯಯ ಆಗ್ತದೆ. ಇಷ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ 4 ಮಾಡೆಲ್ ಕ್ವಶನ್ ಪೇಪರ್, ಒಂದು ಸ್ಟೇಟ್ ಕ್ವಶನ್ ಪೇಪರನ್ನು ರಿಲೀಸ್ ಮಾಡಿದ್ದೀನಿ, ರಿಪೀಟ್ ಮಾಡಿದ್ದೀನಿ. ಖಂಡಿತವಾಗಿ ಇದೇ ಪ್ಯಾಟ್ರನ್ನ ಸ್ವಲ್ಪ ನೋಡ್ಕೊಂಡೋಗಿ, ಚೆನ್ನಾಗಿ ನಾನು ಸಿಗ್ತೀನಿ 1 ಮತ್ತು 2 ವಾಕ್ಯದ ಪ್ರಶ್ನೋತ್ತರಗಳೊಂದಿಗೆ. ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯದಿರಿ.